ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಛತ್ತೀಸ್ಗಢದ ದುರ್ಗಾ ರೈಲು ನಿಲ್ದಾಣದಲ್ಲಿ ಶಂಕಿತ ಆರೋಪಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಶಂಕಿತ ಆರೋಪಿ 31 ವರ್ಷದ ಆಕಾಶ್ ಕೈಲಾಶ್ ಕನೋಜಿಯಾ, ಅವನ ಹೆಸರು ಆಕಾಶ್ ಕೈಲಾಶ್ ಕನೋಜಿಯಾ ಅಂತ. 31 ವರ್ಷ ಅವನಿಗೆ ಛತ್ತೀಸ್ಗಢದಲ್ಲಿ ಸಿಗಾಕೊಂಡಿದ್ದಾನೆ. ಅವನನ್ನು ವಶಕ್ಕೆ ತೆಗೆದುಕೊಂಡು ಎನ್ಕ್ವೈರಿ ಆರಂಭ ಮಾಡಿದ್ದಾರೆ. ಮುಂಬೈ ಹೌರಾ ಜ್ಞಾನೇಶ್ವರಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ದುರ್ಗಾ ನಿಲ್ದಾಣವನ್ನು ತಲುಪಿದ್ದ. ಅಂದರೆ ರೈಲು ದುರ್ಗಾ ನಿಲ್ದಾಣವನ್ನು ತಲುಪಿತ್ತು. ಅದೇ ರೈಲಿನಲ್ಲಿಯೇ ಆರೋಪಿ ಪ್ರಯಾಣ ಬೆಳೆಸಿದ್ದ. ರೈಲ್ವೆ ಪೊಲೀಸರಿಗೆ ಆರೋಪಿಯ ಮಾಹಿತಿಯನ್ನು ರವಾನಿಸಿದ್ದರು ಮುಂಬೈ ಪೊಲೀಸ್. ಶಂಕಿತನ ಫೋಟೋ, ರೈಲು ಸಂಖ್ಯೆ ಎಲ್ಲವನ್ನು ಕೂಡ ಬಾಂದ್ರಾ ಪೊಲೀಸರು ಕಳಿಸಿಕೊಟ್ಟಿದ್ರು. ಈ ಮಾಹಿತಿಯ ಮೇರೆಗೆ ಶಂಕಿತನನ್ನು ವಶಕ್ಕೆ ಪಡೆಯಲಾಗಿದೆ. ದುರ್ಗಾ ರೈಲ್ವೆ ಪೊಲೀಸರು ವಶಕ್ಕೆ ಪಡೆದ ನಂತರದಲ್ಲಿ ಮುಂಬೈ ಪೊಲೀಸರ ಜೊತೆಗೆ ವಿಡಿಯೋ ಕಾಲ್ ಮಾಡಿದ್ದಾರೆ. ದುರ್ಗಾ ರೈಲ್ವೆ ನಿಲ್ದಾಣಕ್ಕೆ ತೆರಳುತ್ತಾ ಇರುವಂಥ ಮುಂಬೈ ಪೊಲೀಸರ ತಂಡ. ನಿಜಕ್ಕೂ ಕೂಡ ಇದು ಇಡೀ ದೇಶವೇ ಬೆಚ್ಚಿಬಿದ್ದಂಥ ಪ್ರಕರಣ. ಒಬ್ಬ ಸ್ಟಾರ್ ನಟ, ವೆಲ್ ನೋನ್, ಇಡೀ ದೇಶಕ್ಕೆ ಗೊತ್ತಿರುವಂಥ ನಟ ಸೈಫ್ ಅಲಿ ಖಾನ್, ಆತನ ಮನೆಗೆ ನುಗ್ಗಿ ಆತನ ಜೊತೆ ಬಹಳ ದೊಡ್ಡ ಮಟ್ಟದ ಹಲ್ಲೆಯನ್ನು ಮಾಡಿ, ಆತನ ಜೊತೆ ಕಾದಾಟ ಮಾಡಿ ಒಂದು ದೊಡ್ಡ ಸಂಘರ್ಷ ನಡೆಯುತ್ತೆ, ಕಿತ್ತಾಟ ನಡೆಯುತ್ತೆ. ಅದೊಂದು ರೀತಿಯ ಫೈಟ್ ಸೀನ್ ರೀತಿಯಲ್ಲಿರುತ್ತೆ. ಅದಾದ ಬಳಿಕ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಚುಚ್ಚಿ ಗಾಯಗೊಳಿಸಿ ಅಲ್ಲಿಂದ ಪರಾರಿಯಾಗಿದ್ದ. ಒಬ್ಬ ಸ್ಟಾರ್ ನಟಿ ಮತ್ತು ಕೇವಲ ನಟ ಮಾತ್ರ ಅಲ್ಲ, ನಟಿಯೂ ಕೂಡ ಅದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಅವರ ಪತ್ನಿ ಕರೀನಾ ಕಪೂರ್. ಇಷ್ಟಿದ್ದಾಗಲೂ ಕೂಡ ಇಂಥ ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇಡೀ ದೇಶವೇ ನಿಬ್ಬೆರಗಾಗಿ ನೋಡ್ತಾ ಇತ್ತು. ಆ ಖದೀಮನನ್ನು, ಆ ಕೊಲೆಗೆ ಯತ್ನಿಸಿದಂಥ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಅನೇಕ ರೀತಿಯ ತಂಡಗಳನ್ನು ಮಾಡಿ ಶೋಧ ಕಾರ್ಯಕ್ಕೆ ಮುಂದಾಗಿದ್ದರು ಪೊಲೀಸರು. ಇದೀಗ ಶಂಕಿತ ಆರೋಪಿಯ ಫೋಟೋ ನೋಡ್ತಾ ಇದ್ವಿ. ಇವನೇ ಆರೋಪಿ ಅಂತ ಇಲ್ಲಿವರೆಗೂ ಕೂಡ ಪೊಲೀಸರು ಖಚಿತಪಡಿಸಿಲ್ಲ, ಬಟ್ ಇವನೇ ಇರಬಹುದು ಅಂತ ಹೇಳಿ ಮಾಹಿತಿ ಇದೆ. ಸೈಫ್ ಅಲಿ ಖಾನ್ ಅವರಿಗೆ ಚಾಕುವಿನಿಂದ ಚುಚ್ಚಿದ್ದಂಥ ವ್ಯಕ್ತಿಯನ್ನು ಪತ್ತೆ ಹಚ್ಚಿದ್ದು ಹೆಂಗಿತ್ತು, ಓವರಾಲ್ ಆಪರೇಷನ್ ಹೆಂಗಿತ್ತು, ಕಾರ್ಯಾಚರಣೆ ಯಾವ ರೀತಿ ಪೊಲೀಸರು ಯೋಜನೆ ಮಾಡಿಕೊಂಡಿದ್ರು, ಅದನ್ನು ಸಕ್ಸಸ್ ಆಗಿದ್ರು ಅಂತ ನೋಡೋದಾದರೆ, ಸೈಫ್ ಅಲಿ ಖಾನ್ ಮೇಲಿನ ದಾಳಿಯ ನಂತರ ಶಂಕಿತನ ಚಲನವಲನಗಳನ್ನು ಪತ್ತೆ ಮಾಡಲಾಯಿತು. ಎಕ್ಸಾಕ್ಟಾಗಿ ಅವರ ಮನೆಯಿಂದ, ಅಂದರೆ ಸೈಫ್ ಅಲಿ ಖಾನ್ ಮನೆಯಿಂದ ಹೊರಬಿದ್ದ ನಂತರದಲ್ಲಿ ಇವನು ಎಲ್ಲೆಲ್ಲಿ ಹೇಗೆ ಹೋದ ಅನ್ನೋದನ್ನು ಫಾಲೋ ಮಾಡಿದ್ರು. ಹೇಗೆ ಫಾಲೋ ಮಾಡಿದ್ರು ಅಂದರೆ CCTVಯನ್ನು ಬಳಸಿಕೊಂಡು, ಕ್ಯಾಮ್ರಾಗಳಲ್ಲಿ ಸರಿಯಾಗಿದ್ದಂಥ ಎಲ್ಲ ಚಲನವಲನಗಳನ್ನು ಫಾಲೋ ಮಾಡ್ತಾ ಹೋದರು. ದಾಳಿಯ ನಂತರ ಅವನು ಬಾಂದ್ರಾ ರೈಲು ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದ. ಇದಾದ ಬಳಿಕ ದಾದರ್ನ ರೈಲು ನಿಲ್ದಾಣದಲ್ಲಿ ಪ್ರತ್ಯಕ್ಷನಾಗಿದ್ದ. ಆನಂತರದಲ್ಲಿ ಮುಂಬೈನಿಂದ ರೈಲಿನಲ್ಲಿ ಹೊರಟಿದ್ದಂಥ ಶಂಕೆ ಇತ್ತು. ಶಂಕಿತನ ಮಾಹಿತಿಯನ್ನು ರೈಲ್ವೆ ಪೊಲೀಸರಿಗೆ ರವಾನೆ ಮಾಡಿದ್ರು. ಇವನ ಚೆಹರೆ ಹೇಗಿತ್ತು, ಇವನ ಬಟ್ಟೆ, ಯಾಕಂತ ಹೇಳಿದ್ರೆ ರೆಗ್ಯುಲರ್ ಆಗಿ ನೀಟಾಗಿ ಫಾಲೋ ಮಾಡಬೇಕಾದ್ರೆ ಅವನು ದಾಳಿಯ ವೇಳೆ ಸೈಫ್ ಅಲಿ ಖಾನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ನಲ್ಲ, ಆ ಸಂದರ್ಭದಲ್ಲಿ ಧರಿಸಿದ್ದಂಥ ಡ್ರೆಸ್ಗಳು ಯಾವ ಕಲರ್ ಇತ್ತು, ಅವನ ಬ್ಯಾಗ್ ಹೇಗಿತ್ತು, ಅವನ ಚಲನವಲನಗಳನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿರ್ತಾರೆ. ಕೇವಲ ಈ CCTV ಕ್ಯಾಮ್ರಾ ಮಾತ್ರವಲ್ಲ, ಇವನಿಗೆ ಎಲ್ಲೆಲ್ಲಿ ಹೋಗಿದ್ದಾನೋ, ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲೆಲ್ಲ ಕೂಡ ರೆಕಾರ್ಡ್ ಆಗಿರುತ್ತೆ. ಅದರ ಆಧಾರದ ಮೇಲೆ ಇವನನ್ನು ಪೊಲೀಸರು ಫಾಲೋ ಮಾಡಿದ್ದಾರೆ. ಆನಂತರದಲ್ಲಿ ಯಾವ ರೂಟಲ್ಲಿ ಹೊರಟಿದ್ದಾನೆ, ಅವನು ಹೊರಟಿರುವಂಥ ಮಾರ್ಗ ಯಾವುದು, ಜೊತೆಗೆ ಯಾವುದರಲ್ಲಿ ಹೊರಟಿದ್ದಾನೆ ಅನ್ನೋದನ್ನು ಖಚಿತವಾಗಿ ಪೊಲೀಸರು ಸ್ಟಡಿ ಮಾಡಿದರು. ಆನಂತರದಲ್ಲಿ ರೈಲ್ವೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರು. ಇವನು ಅದೇ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ನಂತರದಲ್ಲಿ ಅವನನ್ನು ಅರೆಸ್ಟ್ ಮಾಡಿ ಇದೀಗ ತನಿಖೆಗೆ ಒಳಪಡಿಸಿದ್ದಾರೆ.